ಒಂದು ಇತಿಹಾಸ ಅದ. ಇಲ್ಲಿ ಅವ್ನು ಎಲ್ಲ ಪೌಳಿದಾಗ ಅವನ ಏರಿಯಾದಾಗ ಇಲ್ಲಿ ನವಸಾರಿ ಬಗ್ಗೆ ನಾವು ಎಷ್ಟೋ ಸಲ ಕೇಳ್ಕೊಂಡಿದ್ದೇವೆ. ಯಾವ್ಯಾವ ಪ್ರಯತ್ನ ಮಾಡಿದ್ರು ಅವ್ರಿಗೆ ಸ್ವಲ್ಪ ಪನಿಷ್ಮೆಂಟ್ ಹಾಕೋದು ಬಂದದ. ಅದಕ್ಕೆ ಹಿರಿಯರು ಹೇಳ ಪ್ರಕಾರ ಇಲ್ಲಿ ಯಾರು ಮಾಂಸಾಹಾರಿ ಸೇವನೆ ಮಾಡಂಗಿಲ್ಲ, ಮಾಂಸಾಹಾರಿನ ತರಂಗಿಲ್ಲ. ಇದು ಪರಂಪರೆದಿಂದ ನಡ್ಕೊಂಡು ಮಾತು ನಡೆದೇ ಮತ್ತು ನಡ್ಸ್ಕೊಂಡು ಹೊಂಟಾರ್ಬೇಕ ಜನ ಎಲ್ಲ. ಮತ್ತೆ ಈ ಜಾತ್ರೆ ಕಮಿಟಿ ಆಗಲಿ, ಇಲ್ಲಿ ಒಡೆಯರ ಅರ್ಚಕರಾಗಲಿ, ಭಕ್ತರಾಗಲಿ ಎಲ್ಲ ಬಾಂಧವ್ಯತೆಯಿಂದ ಇದನ್ನು ನಡ್ಸ್ಕೊತ ಬಂದರು. ಎಲ್ಲ ಸಹಕಾರದಿಂದ ನಡೆದ ಜಾತ್ರೆ ಇದು. ಈ ಜಾತ್ರೆಗೆ ಮತ್ತೊಂದು ವಿಶೇಷ ಇತ್ತು, ಅತಿಥಿ ಪರಂಪರೆ ನಡೆದಂತ ಇದು ಒಡೆಯರಿಗೆ ಊಟ ಮಾಡಿಸಿನ ಇದು ಜಾತ್ರೆ ಒಂದು ಭಕ್ತಿ ಸಲ್ಲಿಸುದು ಅಂತ ಹೇಳಿ ಒಂದು ಏನು ಪರಂಪರೆ ಬರ್ತೈತಲ್ಲ, ಇಡೀ ನಮ್ಮ ಊರು ಜನ ಕೂಡಿ ಬಂದಂತ ಎಲ್ಲ ಭಕ್ತರು ಕೂಡಿ ಎಲ್ಲ ಒಡೆಯರಿಗೆ ಕರೆಸಿ ಹೋಳಿಗೆ ಊಟ ಮಾಡಿಸಿನ ಒಂದು ಪರಂಪರೆ ನಿಭಾಯಿಸ್ಕೊತ ಬಂದಾರ. ಅದು ಇನ್ನೂವರೆಗೆ ಪರಂಪರೆ ನಡೆಸ್ಕೊತ ಬಂದಾರ. ವಿಶೇಷ ಏನಿರ್ತೈತ್ರಿ ಅಲ್ಲಿ ಊಟ ಒಳಗೆ? ವಿಶೇಷ ಅಂದ್ರೆ ಆರೈಸಿಗೆ ಬೇಕಾದಂತ ಬಾಳೆಹಣ್ಣು ಶಿಖರಣೆ, ಹುರಿನ ಹೋಳಿಗೆ ಮತ್ತು ಅನ್ನ, ಇದನ್ನ ಹುಗ್ಗಿ ಇದನ್ನ ಮಾಡ್ಕೊತ ಬಂದದ. ಆರೈಸಿದ ಒಂದು ಪ್ರಿಯ ಭೋಜನ ಅಂತ ಹೇಳಿ ಇದನ್ನ ಅವ್ರಿಗೆ ಒಡೆಯರಿಗೆ ಊಟ ಮಾಡಿಸ್ತಾರೆ. ಅಂದ್ರೆ ಅವ್ರಿಗೊಂದು ಭಕ್ತಿ, ಒಡೆಯರಿಗೆ ಊಟ ಮಾಡಿಸ್ತಂದ್ರೆ ಆರೈಸಿಗೆ ಊಟ ಮಾಡಿಸಿದಂಗೆ ಅಂತ ಹೇಳಿ ಒಡೆಯರಿಗೆ ಇದನ್ನ ಭೋಜನ ಮಾಡಿಸ್ತಾರೆ.